ಕೇಳ್ಕೊಳ್ತಾ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಹರೀಶ್ ಪುಂಜಾ ನೆಕ್ಸ್ಟ್ ಮಂಜು ಮಾತಾಡ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕೊಡಿ. ಬಜೆಟ್ ಭಾಷಣದ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂಥ ಈ ಬಜೆಟ್ ಅನ್ನು ಕಂಡಾಗ ನನಗೆ ಗಾದೆ ಮಾತು ನೆನಪಾಗುತ್ತೆ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಎನ್ನುವಂಥ ಗಾದೆ ಮಾತು ನನ್ನ ನೆನಪಾಗುತ್ತೆ. ಯಾಕಂತ ಹೇಳಿದ್ರೆ ರಾಜ್ಯದ ಮೂಲಭೂತ ಸಮಸ್ಯೆಗಳಿಗೆ, ಮೂಲಭೂತ ಅಭಿವೃದ್ಧಿಗೆ ಅನುದಾನ ಇಲ್ಲದೆ ಕೇವಲ ಭಾಗ್ಯದ ಹೆಸರಿನಲ್ಲಿ ಈ ಸರ್ಕಾರವನ್ನು ನಡೆಸ್ತಕ್ಕಂಥ ದುಸ್ಥಿತಿಗೆ ಕರ್ನಾಟಕ ಸರ್ಕಾರ ಬಂದಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಮೊದಲದಾಗಿ ಉಲ್ಲೇಖ ಮಾಡ್ತೇನೆ. ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, 2024-2025 ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಒಂದು ಅಂಶಗಳನ್ನು ಸದನದ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಜೆಟ್ ಭಾಷಣದಲ್ಲಿ ಹೇಳಿದರು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಪೈಸ್ ಪಾರ್ಕ್ ಅನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡ್ತೇನೆ ಅಂತೇಳಿ. ಪ್ರಾಯಶಃ ಅದು ಇಷ್ಟರವರೆಗೆ ಈಡೇರಲಿಲ್ಲ. ಸುಳ್ಳು ಭರವಸೆಯನ್ನು ಅವತ್ತಿನ ಬಜೆಟ್ನಲ್ಲಿ ಹೇಳಿದರು. ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕೃಷಿ ಸಂಕೀರ್ಣ ಉದ್ಘಾಟನೆ ಸ್ಥಾಪಿಸಲಾಗುವುದು ಅಂತ ಹೇಳಿದರು. ಅದು ಸಹ ಸುಳ್ಳು ಭರವಸೆಯನ್ನು ಈ ಅವತ್ತಿನ ಬಜೆಟ್ನಲ್ಲಿ ಕೊಟ್ಟಿರತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಪ್ರಗತಿ ಪಥದ ಬಗ್ಗೆ, ಗ್ರಾಮೀಣಾಭಿವೃದ್ಧಿಯ ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಯಲ್ಲಿ ಪ್ರಗತಿ ಪಥದ ಬಗ್ಗೆ ಉಲ್ಲೇಖ ಮಾಡಿದ್ರು. ಸುಮಾರು 50 ಕಿಲೋಮೀಟರ್ಗಳ ರಸ್ತೆಯನ್ನು ಕೊಡ್ತೇವೆ ಅಂತ ಹೇಳಿ ಪ್ರಾಯಶಃ ಅವತ್ತಿನ ಬಜೆಟ್ ಕೇವಲ ಸುಳ್ಳಾಗಿ ಉಳಿಯಿತು. ಮತ್ತೆ ಈ ಬಜೆಟ್ನಲ್ಲಿ ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು, ಮತ್ತೆ ಓದುವಂತಹ ಕೆಲಸವನ್ನು ಅವತ್ತಿನ ಬಜೆಟ್ನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ಅವತ್ತಿನ 2024-25 ಸಾಲಿನ ಬಜೆಟ್ನ ರೀತಿಯಲ್ಲಿ ಪ್ರಾಯಶಃ ಈ ಸಲದ ಬಜೆಟ್ ಇದೆ ಎನ್ನುವಂಥದ್ದನ್ನು ನಾನು ಮೊದಲು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಚರ್ಚೆ ಆಗ್ತದೆ. ಇದನ್ನು ಸವಿಸ್ತಾರವಾಗಿ ನಾನು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಆದರೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಅವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಶಿಕ್ಷಣ ಎಂದರೆ ಮಗುವನ್ನು ಸರ್ವಶ್ರೇಷ್ಠ ಮನುಷ್ಯನನ್ನಾಗಿ ಮಾಡುವ ಸರ್ವತ್ರ ಸಾಧನ, ದೇಹ, ಮೆದುಳು ಮತ್ತು ಚೈತನ್ಯವನ್ನು ಎಲ್ಲವನ್ನು ರೂಪಿಸುವುದೇ ಶಿಕ್ಷಣ ಎನ್ನುವಂಥದ್ದನ್ನು ಸನ್ಮಾನ್ಯ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಆದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಎನ್ನುವಂಥದ್ದನ್ನು ಈ ಸಾಲುಗಳಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಮ್ಮ ದೇಶದ ರಾಷ್ಟ್ರೀಯ ಭಾವನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಬರುವ ರೀತಿಯಲ್ಲಿ ಇರ್ತಕ್ಕಂಥ ಮೆಕಾಲೆ ಶಿಕ್ಷಣವನ್ನು ಬಿಟ್ಟು ರಾಷ್ಟ್ರೀಯ ಹಿತಾಸಕ್ತಿಯ ಆಧಾರದಲ್ಲಿ ಶಿಕ್ಷಣ ರೂಪಿಸಬೇಕೆನ್ನುವಂಥ ವ್ಯವಸ್ಥೆಯನ್ನು ರೂಪಿಸಬೇಕೆನ್ನುವಂಥದ್ದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಆದ್ಯತೆಯಾಗಿತ್ತು. ಈ ಕಾರಣದಿಂದಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಮ್ಮ ಕರ್ನಾಟಕದಲ್ಲೂ ಅಳವಡಿಸಬೇಕೆನ್ನುವಂತಹ ಆಗ್ರಹವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆ ಕಾರಣಕ್ಕೋಸ್ಕರ ಇಷ್ಟರನ್ನು ಮುಗಿಸ್ತೇನೆ. ನಾನು ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ, ಧ್ಯೇಯ ಮಹಾಜಲದಿಯೆಡೆಗೆ ಸಲಿಲವಾಗಿ ಹರಿಯುವ, ರಾಷ್ಟ್ರಹಿತದ ಕಾಯಕ, ನಾಡಿಗಭಯದಾಯಕ, ವ್ಯಕ್ತಿ ಆಗಲಿಂದು ನೈಜ ರಾಷ್ಟ್ರ ಸೇವಕ ಎನ್ನುವಂತ ಆ ಸುಂದರವಾಗಿರ್ತಕ್ಕಂಥ ಕವನದ ರೀತಿಯಲ್ಲಿ ಈ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯು, ಅದು ಹಿಂದೂ ಆಗಿದ್ರೆ ವಿವೇಕಾನಂದರ ರೀತಿಯಲ್ಲಿ ಬೆಳಿಬೇಕು, ಮುಸಲ್ಮಾನರಾಗಿದ್ರೆ ಅಬ್ದುಲ್ ಕಲಾಂ ರೀತಿಯಲ್ಲಿ ಬೆಳಿಬೇಕು, ಕ್ರಿಶ್ಚಿಯನ್ ಆಗಿದ್ರೆ ಜಾರ್ಜ್ ಫೆರ್ನಾಂಡಿಸ್ ರೀತಿಯಲ್ಲಿ ದೇಶ ಸೇವೆ ಮಾಡಬೇಕೆನ್ನುವಂತ ಉದಾತ್ತ ಕಲ್ಪನೆಯಲ್ಲಿ ಇರ್ತಕ್ಕಂಥ ನೀತಿಯೇ ಅದು ರಾಷ್ಟ್ರೀಯ ಶಿಕ್ಷಣ ನೀತಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಕಳಕಳಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ಆಗ್ರಹ ಮಾಡ್ತೇನೆ, ದಯವಿಟ್ಟು ಅದನ್ನು ಮತ್ತೊಮ್ಮೆ ಪುನರ್ವಿಮರ್ಶೆ ಮಾಡಿ ಈ ರೀತಿಯ ಉದಾತ್ತ ಚಿಂತನೆಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈ ರಾಜ್ಯದಲ್ಲಿ ಅಳವಡಿಸಬೇಕೆನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಬಂದು ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಬಗ್ಗೆ ತುಂಬಾ ಉಲ್ಲೇಖವನ್ನು ಮಾಡಿದ್ರು. ಆದರೆ ಒಂದು ವಿಚಾರವನ್ನು ಗಮನಕ್ಕೆ ತರ್ತೇನೆ, KSRTCಯ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಇವತ್ತು ಎಷ್ಟೋ ಲಕ್ಷ ಜನ ತಾಯಂದ್ರು ಪ್ರಯಾಣ ಮಾಡಿದ್ರು, ಈ ಥರದ್ದೆಲ್ಲವನ್ನು ಉಲ್ಲೇಖ ಮಾಡ್ತಾರೆ. ಧರ್ಮಸ್ಥಳ ಒಂದು ಡಿಪ್ಪದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾನು ಉಲ್ಲೇಖ ಮಾಡ್ತೇನೆ. ಇದಕ್ಕೆ ಉತ್ತರ ಕೊಡಬೇಕಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರಿಸಬೇಕು. ಧರ್ಮಸ್ಥಳ ಡಿಪ್ಪದಲ್ಲಿ ಇರತಕ್ಕಂಥ ಒಂದು ಡಿಪ್ಪದಲ್ಲಿ ಎಷ್ಟು ಟ್ರಿಪ್ ಕಟ್ಟಾಗಿದೆ, ಎಷ್ಟು ಟ್ರಿಪ್ ಕಟ್ ಮಾಡಿಕೊಂಡು ಇವತ್ತು ಶಕ್ತಿ ಯೋಜನೆಯನ್ನು ಕೊಡ್ತಾ ಇದ್ದೀರಿ ನೀವು. ಉದಾಹರಣೆಗೆ ಧರ್ಮಸ್ಥಳ ಟು ಪುತ್ತೂರು ಚಲಿಸ್ತಕ್ಕಂಥ 3 ಟ್ರಿಪ್ಗಳು ಕಟ್ಟಾಗಿರ್ತಕ್ಕಂಥದ್ದು, ಧರ್ಮಸ್ಥಳ ಟು ಸುಬ್ರಹ್ಮಣ್ಯಕ್ಕೆ ಹೋಗ್ತಕ್ಕಂಥ 6 ಟ್ರಿಪ್ ಕಟ್ಟಾಗಿರ್ತಕ್ಕಂಥದ್ದು, ಧರ್ಮಸ್ಥಳ ಟು ಹೊಸಪೇಟೆಗೆ ಹೋಗ್ತಕ್ಕಂಥ 2 ಟ್ರಿಪ್ಗಳು ಕಟ್ಟಾಗಿರ್ತಕ್ಕಂಥದ್ದು. ಈ ರೀತಿ ಒಂದು ಡಿಪ್ಪದಲ್ಲೇ
ಸುಮಾರು 125 ಟ್ರಿಪ್ಗಳು ಕಟ್ಟಾದ್ರೆ ಶಕ್ತಿ ಯೋಜನೆಯನ್ನು ಕೊಡದೇನು? ಪ್ರಾಯಶಃ ಇದನ್ನು ಒಂದು ಡಿಪ್ಪದ ಪರಿಸ್ಥಿತಿ ಹೀಗಾದ್ರೆ ರಾಜ್ಯದ ಎಲ್ಲ ಡಿಪ್ಪಗಳಲ್ಲಿ ಎಷ್ಟು ಬಸ್ ಸಂಚಾರ ಕಡಿಮೆ ಆಗಿದೆ ಎನ್ನುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕು. ಪ್ರಾಯಶಃ ನಮ್ಮ ಒಂದು ಡಿಪ್ಪದಲ್ಲಿ ಸುಮಾರು 386 ಸಿಬ್ಬಂದಿಗಳು ಬೇಕು, 235 ಸಿಬ್ಬಂದಿಗಳ ಕೊರತೆ ಇದೆ. ಸುಮಾರು 116 ಸಿಬ್ಬಂದಿಗಳ ಕೊರತೆಯನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ KSRTCಯ ಶಕ್ತಿ ಯೋಜನೆ ಈ ರಾಜ್ಯದಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳಬೇಕು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಗೃಹಲಕ್ಷ್ಮಿ ಯೋಜನೆ ಇವತ್ತು ತಿಂಗಳಿಗೆ ಆ ಗೃಹಲಕ್ಷ್ಮಿ ಯೋಜನೆ ಬರುವ ರೀತಿಯಲ್ಲಿಲ್ಲ. ಕೇವಲ ಚುನಾವಣೆಗಳು ಬಂದಾಗ ಚುನಾವಣೆಗಳ ಸಮಯದಲ್ಲಿ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಚುನಾವಣಾ ಲಕ್ಷ್ಮಿಯನ್ನಾಗಿ ಈ ಸರ್ಕಾರ ಬಳಸಿಕೊಂಡಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇದನ್ನು ಮತ್ತೊಮ್ಮೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸುವ ಸಂದರ್ಭದಲ್ಲಿ ಹೇಳಬೇಕು. ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿದ್ದರಿಂದ ಇಲ್ಲಿಯವರೆಗೆ ಪ್ರತಿ ಕಂತುಗಳು ಎಷ್ಟು ಮಹಿಳೆಯರಿಗೆ ಸಿಕ್ಕಿದೆ, ಎಷ್ಟು ಮಹಿಳೆಯರಿಗೆ ಯಾವ್ಯಾವ ತಿಂಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಹೋಗಿದೆ ಎನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸದನಕ್ಕೆ ಮತ್ತು ರಾಜ್ಯಕ್ಕೆ ಬೆಳಕು ಚೆಲ್ಲಬೇಕು ಎನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಭ್ರಷ್ಟಾಚಾರದ ವ್ಯವಸ್ಥೆ ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದ್ರೆ, ಒಂದು ಹಂತದಲ್ಲಿ ಕಳೆದ ಸರ್ಕಾರಕ್ಕೆ 40% ಸರ್ಕಾರ ಅಂತ ಹೇಳ್ತಾ ಇದ್ರು. ಇವತ್ತು ಈ ರಾಜ್ಯದ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಇದು 60% ಸರ್ಕಾರ ಅಂತ ಹೇಳಿ. ಪ್ರಾಯಶಃ ಇವತ್ತು ಅನೇಕ ಉದಾಹರಣೆಗಳು ಪತ್ರಿಕೆಯಲ್ಲಿ ವರದಿಯಾಗಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಸನ್ಮಾನ್ಯ ಕಂದಾಯ ಸಚಿವರು ಇಲ್ಲಿ ಇದ್ದಾರೆ. ಪ್ರಾಯಶಃ ಇವತ್ತು ತಾಲೂಕು ಕಚೇರಿಗಳಲ್ಲಿ ಭ್ರಷ್ಟಾಚಾರದ ವ್ಯವಸ್ಥೆ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ನಾನು ಉಲ್ಲೇಖ ಮಾಡ್ತೇನೆ. 94C ಮತ್ತು 94CCಗೆ ಒಂದು ತಾಲೂಕು ಕಚೇರಿಯಲ್ಲಿ ಇವತ್ತು ಅದರ ರೇಟ್ ಎಷ್ಟಿದೆ? 24,000ರಿಂದ 25,000ವರೆಗೆ ತಗೊಳ್ಳುವಂತ ಪರಿಸ್ಥಿತಿ ಇದೆ. ಪ್ಲಾಟಿಂಗಿಗೆ ಲಂಚ ಇದೆ, 1 to 5ಗೆ ಲಂಚ ಇದೆ, NOCಗೆ ಲಂಚ ಇದೆ, ಕನ್ವರ್ಷನ್ಗೆ ಲಂಚ ಇದೆ. ಪ್ರಾಯಶಃ ನಾನು ಸನ್ಮಾನ್ಯ ಕಂದಾಯ ಸಚಿವರಲ್ಲಿ ವಿನಂತಿ ಮಾಡ್ತೇನೆ, ಈ ರೀತಿ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ಕಡಿವಾಣ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಕಂದಾಯ ಇಲಾಖೆಯ ಮೂಲಕ ಆಗಬೇಕು ಎನ್ನುವಂತ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜಸ್ವ ಸಂಗ್ರಹದ ಬಗ್ಗೆ ನಾವು ಯಾವುದರ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತೇವೆ? ರಾಜಸ್ವ ಸಂಗ್ರಹ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆ ಮೂಲಕ ಹೆಚ್ಚು ನಮಗೆ ಸಂಗ್ರಹ ಆಗಬೇಕೆನ್ನುವಂತ ಕಾಮನ್ ಮೈಂಡ್ ಸೆಟ್ ಇರ್ತಕ್ಕಂಥದ್ದು. ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ, ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಕುಮ್ಕಿ ಅಥವಾ ಕಾನಾಬಾನ ಅಥವಾ ಸೊಪ್ಪಿನ ಬೆಟ್ಟ, ಪ್ರಾಯಶಃ ಸನ್ಮಾನ್ಯ VS ಆಚಾರ್ಯರು ಮಂಡಿಸಿರ್ತಕ್ಕಂಥ ಕುಮ್ಕಿ ರೈಟ್ಸ್ ಅನ್ನು ರೈತರಿಗೆ ಕೊಡ್ತಕ್ಕಂಥ ಒಂದು ಮಸೂದೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ಸದನ ಅದನ್ನು ಒಪ್ಪಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ಒಪ್ಪಿದ್ರು, ಕಂದಾಯ ಇಲಾಖೆ ಅಧಿಕಾರಿಗಳು ಅದನ್ನು ಒಪ್ಪಿ ಆ ಬಿಲ್ ಇಲ್ಲಿ ಲೇ ಆಗಿ ಪ್ರಾಯಶಃ ಅದು ರಾಜ್ಯಪಾಲರಿಗೆ ಹೋದಾಗ ಆ ಸಂದರ್ಭದಲ್ಲಿ ಇದ್ದಂತಹ ಚತುರ್ವೇದಿಯವರು ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡಿದ್ರು. ಸನ್ಮಾನ್ಯ ಕಂದಾಯ ಸಚಿವರೇ, ದಯವಿಟ್ಟು ನಾನು ಈ ಭಾಗದ ಕುಮ್ಕಿ ಮತ್ತು ಕಾನಾಬಾನ ಸೊಪ್ಪಿನ ಬೆಟ್ಟದ ಏನು ಆ ಭೂಮಿ ಇದೆ ಅದನ್ನು ಮರಳಿ ರೈತರಿಗೆ ಕೊಟ್ರೆ ಎಷ್ಟು ರಾಜಸ್ವ ಸಂಗ್ರಹ ಆಗ್ತದೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ VS ಆಚಾರ್ಯ ಸಾಹೇಬರು ಹೇಳಿದ್ರು, ಸುಮಾರು ತೀರ್ವೆ ಏನು ರೈತ ಎಷ್ಟು ತೀರ್ವೆ ಕಟ್ತಾನ ಅದಕ್ಕಿಂತ 500 times ಅವನಿಗೆ ಪೆನಾಲ್ಟಿ ಹಾಕಿದ್ರೆ ಅಪ್ ಟು 5 acres, ಆಮೇಲೆ ಅಪ್ ಟು 10 acresಗೆ ತೀರ್ವೆಯ 1000 times ಪೆನಾಲ್ಟಿ ಹಾಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಕುಮ್ಕಿ ರೈಟ್ಸ್ ಅಲ್ಲಿ ಸುಮಾರು 11,000 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹ ಆಗ್ತದೆ ಎನ್ನುವಂಥದ್ದನ್ನು ಸನ್ಮಾನ್ಯ VS ಆಚಾರ್ಯ ಅವರು ಅವತ್ತಿನ ಕಾಲಘಟ್ಟದಲ್ಲಿ ಉಲ್ಲೇಖ ಮಾಡಿದ್ರು. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಅರಣ್ಯ ಅಲ್ಲ ಸನ್ಮಾನ್ಯ ಕೃಷ್ಣ ಬೈರೇಗೌಡ್ರೆ, ಇದು ಪ್ಯೂರ್ಲಿ ಕೃಷಿಕರು ಕೃಷಿ ಮಾಡಿಕೊಂಡಿರ್ತಕ್ಕಂಥ ಭೂಮಿ, ಇದರಲ್ಲಿ ಯಾವುದೇ ಅರಣ್ಯದ ವ್ಯವಸ್ಥೆಗಳಿಲ್ಲ. ದಯವಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಕಂದಾಯ ಇಲಾಖೆ ಸಚಿವರ ಹತ್ರ ವಿನಂತಿ ಮಾಡ್ತೇನೆ, ತಮ್ಮ ಮೂಲಕ ಆ ಕುಮ್ಕಿ ರೈಟ್ಸ್ ಅನ್ನು ರೈತರಿಗೆ ಕೊಡಬೇಕೆನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇನ್ನೊಂದು 2 ವಿಷಯವನ್ನು ಪ್ರಸ್ತಾಪ ಮಾಡಿ ಮುಗಿಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಒಂದು, ಕರಾವಳಿ ಭಾಗಕ್ಕೆ ಕೊಟ್ಟಿರ್ತಕ್ಕಂಥ ಪಶ್ಚಿಮ ವಾಹಿನಿ ಯೋಜನೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಹೆಡ್ ಆಫ್ ಅಕೌಂಟ್ ಮಾಡಿರ್ತಕ್ಕಂಥದ್ದು. ದಯವಿಟ್ಟು ಈ ವರ್ಷ ಆ ಪಶ್ಚಿಮ ವಾಹಿನಿ ಯೋಜನೆಗೂ ಸಹ ತಾವು ಅನುದಾನವನ್ನು ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಈ ಸರ್ಕಾರ ಮಾಡಬೇಕು. ಯಾಕಂತ ಹೇಳಿದ್ರೆ ಭತ್ತದ ಕೃಷಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಜಿಲ್ಲೆ
ಆಮೇಲೆ ನಾವು ಅಡಿಕೆ ಕೃಷಿಗೆ ಹೋದ್ವಿ, ಸ್ವಲ್ಪ ಸಮಯ ವೆನಿಲಾ ಕೃಷಿಗೆ ಶಿಫ್ಟ್ ಆದ್ವಿ, ಆಮೇಲೆ ರಬ್ಬರ್ಗೆ ಶಿಫ್ಟ್ ಆದ್ವಿ, ಈಗ ಮತ್ತೆ ಅಡಿಕೆ, ಮತ್ತೆ ಒಂದಷ್ಟು ದಿನಬಳಕೆಯ ಫ್ರೂಟ್ಸ್ ಗಳನ್ನು ಬೆಳೀತಕ್ಕಂತ ಜಿಲ್ಲೆ ಆಗಿದೆ. ಸೊ ಕಾಲಕ್ರಮೇಣ ಪರಿವರ್ತನೆಯನ್ನು ರೈತರು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಅಧ್ಯಯನಕ್ಕೆ ಮತ್ತು ಇದರ ಬಗ್ಗೆ ತಿಳುವಳಿಕೆಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ಪೂರಕ ಬಜೆಟ್ ನಲ್ಲಿ ಅದಕ್ಕೆ ಅನುದಾನಗಳನ್ನು ಇಡಬೇಕೆನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡ್ತೇನೆ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ 16ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಪ್ರಾಯಶಃ ಈ ಸಂದರ್ಭದಲ್ಲಿ ಅವರು ಮಂಕುತಿಮ್ಮನ ಕಗ್ಗವನ್ನು ನೆನಪಿಟ್ಟುಕೊಂಡು ಈ ರಾಜ್ಯದಲ್ಲಿ ಸೇವೆಯನ್ನು ಮಾಡಬೇಕು. ಅಕ್ಕಿಯೊಳ ಅನ್ನವನ್ನು ಮೊದಲಾರು ಕಂಡರು, ಅಕ್ಕರೆಯ ಬರಹಕ್ಕೆ ಮೊದಲಿಗನು ಯಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ ಅಂತೇಳಿ. ಪ್ರಾಯಶಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಇದು ಎಲ್ಲವೂ ನಂದೇ ಎನ್ನುವಂತಹ ಭಾವನೆಯಲ್ಲಿ ಈ ಬಜೆಟ್ ಅನ್ನು ಮಂಡಿಸಬೇಡಿ. ಈ ರಾಜ್ಯದ ಪ್ರತಿ ಜನರ ಏಳಿಗೆ, ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಬಜೆಟ್ ಎಲ್ಲರಿಗೂ ಸಾರ್ವತ್ರಿಕವಾಗಿರಲಿ. ಇದು ಕೇವಲ ಕಾಂಗ್ರೆಸ್ನ ಒಂದು ಭಾಗಕ್ಕೆ ಮಾತ್ರ ಅಲ್ಲ, ಎಲ್ಲರನ್ನು ಜೊತೆಗೂಡಿಸಿಕೊಂಡು ಈ ಕರ್ನಾಟಕವನ್ನು ಮುನ್ನಡೆಸಿಕೊಂಡು ಹೋಗುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಪೂರಕ ಬಜೆಟ್ ಇರಬಹುದು. MLAಗಳಿಗೆ ಅಥವಾ ಅವರವರ ಕ್ಷೇತ್ರಕ್ಕೆ ಅನುದಾನಗಳನ್ನು ಕೊಡತಕ್ಕ ನಿಟ್ಟಿನಲ್ಲೂ ಅವರು ಕಾರ್ಯಪ್ರವೃತ್ತರಾಗಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಈ ಬಜೆಟ್ ನ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಸುರೇಶ್, ಒಂದು 10 ನಿಮಿಷ ಚನ್ನಬಸಪ್ಪ, 10 ಮಿನಿಟ್ಸ್. ಅದು ನೆಕ್ಸ್ಟ್ ರಾಷ್ಟ್ರಧ್ವಜ್ ಗೌರ್ ಸೀನಿಯರ್ ಮೆಂಬರ್ಗೆ. ಚನ್ನಬಸಪ್ಪ ಬೇಗ ಮಾತಾಡಿ. ಈಗ ನೀವು ಫಸ್ಟ್ ಟೈಮ್ ಆದಾಗ ಸ್ವಲ್ಪ ಅವ್ರು ಮತ್ತೆ ಅವ್ರು ಸೀನಿಯರ್ಸ್ ಮಾತಾಡ್ಲಿಕ್ಕಿದ್ದಾರೆ. ನೀವಿಬ್ರು ಚನ್ನಬಸಪ್ಪ, ಸಿಮನ್ ಮಂಜು, ಮತ್ತೆ ಆದ ಫಾಸ್ಟ್ ಮುಗಿಸಿ ಮತ್ತು